ದೇಶದಲ್ಲಿ 8,500ಕ್ಕಿಂತ ಹೆಚ್ಚು ಜನೌಷಧಿ ಕೇಂದ್ರಗಳು ಇದ್ದು, ಕ್ಯಾನ್ಸರ್ ಸೇರಿದಂತೆ ವಿವಿಧ ರೋಗಗಳಿಗೆ ಅತಿ ಕಡಿಮೆ ದರದಲ್ಲಿ ಗುಣಮಟ್ಟದ ಔಷಧ ಒದಗಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ರಸಗೊಬ್ಬರ ಮತ್ತು ರಾಸಾಯನಿಕ ಸಚಿವ ಮನ್ಸುಖ್ ಮಾಂಡವೀಯ ಲೋಕಸಭೆಗೆ ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಇಂದು ಉತ್ತರ ನೀಡಿದ ಸಚಿವರು, ಜನೌಷಧ ಕೇಂದ್ರಗಳಲ್ಲಿ ಔಷಧ ದರ ಮತ್ತು ವ್ಯಾಪಾರದ ಮಾರ್ಜಿನ್ ನಿಗದಿಪಡಿಸಲಾಗಿದೆ ಎಂದರು. ವಿವಿಧ ರೋಗಗಳ ಚಿಕಿತ್ಸೆಗಾಗಿ ದೇಶದಲ್ಲಿ 1.5 ಲಕ್ಷ ಆರೋಗ್ಯ ಮತ್ತು ಯೋಗಕ್ಷೇಮ ಕೇಂದ್ರಗಳನ್ನು ಆರಂಭಿಸಲು ಸರ್ಕಾರ ಉದ್ದೇಶಿಸಿದ್ದು, ಈ ಪೈಕಿ 80,000ಕ್ಕಿಂತ ಹೆಚ್ಚು ಕೇಂದ್ರಗಳನ್ನು ಈಗಾಗಲೇ ಆರಂಭಿಸಲಾಗಿದೆ ಎಂದು ಅವರು ತಿಳಿಸಿದರು. ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರೈತರಿಗೆ ಅಗತ್ಯ ನೆರವು ನೀಡಲು ಸರ್ಕಾರ ಎಲ್ಲ ಪ್ರಯತ್ನ ಮಾಡುತ್ತಿದ್ದು, ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಯೂರಿಯಾ ದರ ಏರಿಕೆಯಾಗಿದ್ದರೂ ಆಂತರಿಕ ಮಾರುಕಟ್ಟೆಯಲ್ಲಿ ಸಬ್ಸಿಡಿ ಹೆಚ್ಚಿಸುವ ಮೂಲಕ ಬೆಲೆ ನಿಯಂತ್ರಿಸಲಾಗಿದೆ ಎಂದರು. 7.5 साल में हमने एक भी रुपया बढ़ाया नहीं है, लेकिन इंटरनेशनल मार्केट में यूरिया की प्राइस हो गई $900. $900 मतलब 2,750 रुपया. 2,750 रुपया इंटरनेशनल मार्केट में एक बैग की प्राइस हो जाने के बावजूद भी हमने यूरिया का प्राइस नहीं बढ़ाया और माननीय अध्यक्ष महोदय 2,500 रुपया प्रति बैग पर सब्सिडी उपलब्ध कराकर भी भारत सरकार ने देश में यूरिया उपलब्ध कराया है, कोई कमी नहीं. दूसरा माननीय अध्यक्ष महोदय, देश में 100 से 125 लाख मैट्रिक टन डीएपी और इतना ही मात्रा में एनपीके की रिक्वायरमेंट होती है, और डीएपी की प्राइस इस बार इंटरनेशनल मार्केट में बहुत बढ़ गई, और दूसरा कोविड क्राइसिस की वजह से शिपिंग भी नहीं मिल रही थी. ऐसी स्थिति में दुनिया से खाद डीएपी देश में लाके उपलब्ध कराया, और एक बैग हम मार्केट में 1,250 रुपये प्रति बैग बिकती थी. अध्यक्ष महोदय, ಆಯುಷ್ ಸಚಿವ ಸರ್ಬಾನಂದ ಸೋನೋವಾಲ್, ಸಿದ್ಧ ಸೇರಿದಂತೆ ಪಾರಂಪರಿಕ ಚಿಕಿತ್ಸಾ ಪದ್ಧತಿಗಳನ್ನು ದೇಶಾದ್ಯಂತ ಪ್ರಚುರಪಡಿಸಲು ಸಕಲ ಕ್ರಮ ಕೈಗೊಳ್ಳಲಾಗಿದೆ. ರಾಷ್ಟ್ರೀಯ ಆಯುಷ್ ಮಿಷನ್ ಅಡಿಯಲ್ಲಿ ಆಯುಷ್ ಆಸ್ಪತ್ರೆಗಳ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರಗಳಿಗೆ ಅಗತ್ಯ ನೆರವು ನೀಡಲಾಗುತ್ತಿದೆ. ಈ ಸಂಬಂಧ ರಾಜ್ಯಗಳಿಂದ ಕಾರ್ಯಯೋಜನೆ ಪ್ರಸ್ತಾವ ಸಲ್ಲಿಕೆಯಾದಲ್ಲಿ ಕೇಂದ್ರ ಪರಿಗಣಿಸಲಿದೆ ಎಂದು ವಿವರಿಸಿದರು. किया जाएगा या नहीं, इस सिलसिले में मैं इतना ही कहना चाहता हूं माननीय अध्यक्ष महोदय आपके जरिए कि राज्य सरकार की तरफ से अगर प्रस्ताव इस सिलसिले में भेजा जाए तो विषय को मैं जरूर विवेचना करूंगा. ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದೆ ಸುಮಲತಾ, ಗುಂಟೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ರಾಷ್ಟ್ರಧ್ವಜ ಹಾರಿಸುವುದಕ್ಕೆ ಅಡ್ಡಿ ಉಂಟು ಮಾಡಿರುವ ವರದಿಗಳನ್ನು ಪ್ರಸ್ತಾವಿಸಿ ಇಂತಹ ಯತ್ನಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಆಗ್ರಹಿಸಿದರು. ದೇಶದ ಯಾವುದೇ ಭಾಗದಲ್ಲಿ ಆತಂಕವಿಲ್ಲದ ಮುಕ್ತವಾಗಿ ರಾಷ್ಟ್ರಧ್ವಜ ಹಾರಿಸುವ ವಾತಾವರಣ ನಿರ್ಮಿಸಬೇಕು ಎಂದು ಅವರು ಕೋರಿದರು. Are there any places in our nation, still designated places, where we are not supposed to fly our national flag, sir? We are not supposed to hoist or unfurl our national flag. Are there places which prevent people from unfurling or hoisting our national flags? And why are we okay with it, sir? Why are we protecting the wrong against the right here, sir? This is the question I want to raise. Sir, I would urge the government to take a serious view of this and ensure that any Indian, anywhere in our country can hoist the flag without fear and with pride in the great country of India. Jai Hind, Jai Karnataka. Very good.